ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಬೆಂಗಳೂರಲ್ಲಿ ದೊಡ್ಡ ಗಣಪತಿ ದೇವಸ್ಥಾನದ ಬಳಿ ಗಲಾಟೆ ನಡೆದಿದೆ. ಪೂಜಾ ಸಾಮಗ್ರಿ ದುಬಾರಿ ಬೆಲೆಗೆ ಮಾರಾಟ ಮಾಡಿದ್ದಾರೆ ಅಂತ ಆರೋಪ ಮಾಡಿ ದೊಡ್ಡ ಗಲಾಟೆನೇ ನಡೆದಿದೆ ದೇವಸ್ಥಾನದ ಬಳಿ. ಈ ಪೂಜಾ ಸಾಮಗ್ರಿಗಳನ್ನ ಏನ್ ಮಾಡ್ತಿದ್ದಾರೆ ಅದನ್ನ ದುಬಾರಿ ಬೆಲೆಗೆ ಮಾರಾಟ ಮಾಡ್ತಿದ್ದಾರೆ ಅಂತ ಆರೋಪವನ್ನ ಮಾಡಿದ್ದಾರೆ. ಹೀಗಾಗಿ ಅಲ್ಲಿ ಒಂದು ದೊಡ್ಡ ಗಲಾಟೆ ನಡೆದಿದೆ. ಬೆಂಗಳೂರಿನ ಬಸವನಗುಡಿ ಬಳಿ ಇರುವಂತಹ ದೇವಸ್ಥಾನ, ಧಾರ್ಮಿಕ ದತ್ತಿ ಇಲಾಖೆ ಅಧೀನದಲ್ಲಿರುವಂತಹ ದೇವಸ್ಥಾನ ಇದು. ದೇಗುಲಕ್ಕೆ ಬರುವ ಭಕ್ತರ ಬಳಿ ಸುಲಿಗೆ ಮಾಡಲಾಗುತ್ತಿದೆ, ಹೆಚ್ಚು ಬೆಲೆಗೆ ಮಾರಾಟ ಮಾಡ್ತಿದ್ದಾರೆಂದು ಪ್ರಶ್ನಿಸಿದ ಹಿನ್ನೆಲೆ ಭಕ್ತರು ಪೂಜಾ ಸಾಮಗ್ರಿ ಮಳಿಗೆ ವ್ಯಾಪಾರಿಗಳ ನಡುವೆ ದೊಡ್ಡ ಗಲಾಟೆ ನಡೆದಿದೆ. ಹೆಚ್ಚಿನ ಬೆಲೆಗೆ ಮಾರಾಟ ಮಾಡ್ತಾ ಇದ್ದೀರಾ, ಪೂಜೆ ಸಾಮಾನು ಇಷ್ಟು ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುವಂತ ಅಗತ್ಯ ಆದ್ರೂ ಏನಿದೆ ಅಂತ ಹೇಳಿ ಅಲ್ಲಿರುವಂತ ಜನ ಪ್ರಶ್ನೆ ಮಾಡಿದ್ದಾರೆ. ಇದು 80 ರೂಪಾಯಿ, ಈ ತೆಂಗಿನಕಾಯಿ 40 ರೂಪಾಯಿ, ಇದು 15 ರೂಪಾಯಿ. ನೀನ್ ಮಾಡ್ತಿರೋದು ಮೋಸ ಅಷ್ಟೇ, ನೀವು ಮಾಡ್ತಿರೋದು ಮೋಸ. ನಾವ್ ಯಾರ ಕಡೆಯವ್ರು ಬೇಡ ನಿಮ್ಗೆ. 150 ರೂಪಾಯಿ ನಿಮ್ಗೆ ಬಟ್ಟೆ ನೋಡ್ಕೊತೀನಿ ನೀನು. ಈಗ ಒಟ್ಟಲ್ಲಿ ಯಾಕೆ ಮುಗಿ ಅವ್ರಿಗೆ ಕರಿ ಮುಗಿ ಉಯ್ಯೋಣ. ಮೋಸ ನಡೀತಾ ಇದೆ. ಎಲ್ಲ ಕಳ್ಳ ಮಕ್ಕಳು ದೇವಸ್ಥಾನದಲ್ಲಿ ಯಾವ್ದು ಅದು ಬರಲ್ಲ. ಯಾರು ಮಕ್ಕಳು ಬಂದು ಇಲ್ಲಿ ಕೇಳ್ತಾರೆ ಬನ್ನಿ ಮಕ್ಕಳು ಅಂತ ಹೇಳ್ತಾ ಇದ್ದೀನಿ. ನಾನ್ ಬಂದ್ರು ನಿನ್ನ ಹತ್ರಕ್ಕೆ ಒಂದು ತೆಂಗಿನಕಾಯಿ, ಒಂದೇ ಇಷ್ಟುದ್ದ ಹೂವ, ಒಂದು ಗಂಧದ ಕಡ್ಡಿಗೆ ಇದಕ್ಕೆ 350 ರೂಪಾಯಿನ ಯಾಕಕ್ಕ ಜನಗಳ ಹೊಟ್ಟೆ ಮೇಲೆ ಹೊಡಿಬೇಕು? 80 ರೂಪಾಯಿ ಅಂತ ಇದು 80 ರೂಪಾಯಿ, ಈ ತೆಂಗಿನಕಾಯಿ 40 ರೂಪಾಯಿ, ಇದು ದೇಗುಲದ ಬಳಿ ಕೈ ಮಿಲಾಯಿಸುವ ಹಂತಕ್ಕೆ ಹೋದ ಗಲಾಟೆ. ಟೆಂಡರ್ಗೆ ಹೆಚ್ಚು ಹಣ ಕೊಟ್ಟಿದ್ದೀವಿ, ಹೆಚ್ಚು ಹಣ ತೆಗೆದುಕೊಳ್ತೇವೆ, ಹೆಚ್ಚು ಹಣ ಪಡೆದ್ರೆ ತಪ್ಪೇನು ಅಂತಾರೆ ಮಳಿಗೆ ವ್ಯಾಪಾರಸ್ಥರು. ತೆಂಗಿನಕಾಯಿ, ಊದ್ಬತ್ತಿ, ಧೂಪಕ್ಕೆ 150ರಿಂದ 200 ರೂಪಾಯಿ ನಿಗದಿ ಆಗಿದೆ. 150-200 ರೂಪಾಯಿ ವಸೂಲಿ ಮಾಡುತ್ತಿರೋದನ್ನ ಪ್ರಶ್ನಿಸೋದಕ್ಕೆ ಗಲಾಟೆ ಆಗಿದೆ. ಅಲ್ಲಿ ಪೂಜಾ ಸಾಮಗ್ರಿಗಳ ಮಳಿಗೆ ವ್ಯಾಪಾರಸ್ಥರ ವಿರುದ್ಧ ಭಕ್ತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇಷ್ಟು ಹೆಚ್ಚಳ ಮಾಡಿದ್ರೆ ಹೇಗೆ? ನಾವೆಲ್ಲರೂ ಕೂಡ ದೇವರ ಬಳಿ ಹೋಗಿ ಪ್ರಾರ್ಥನೆ ಮಾಡ್ತೀವಿ, ಆದ್ರೆ ಪೂಜಾ ಸಾಮಗ್ರಿಗಳೇ ಇಷ್ಟು ಹೆಚ್ಚಾದ್ರೆ ಹೇಗೆ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸೋದು ಅಂತ ಅಲ್ಲಿರುವಂತ ಭಕ್ತರು ಪ್ರಶ್ನೆ ಮಾಡ್ತಾರೆ. ವರ್ಷಕ್ಕೆ ಅಗ್ರಿಮೆಂಟ್ ಅಲ್ಲಿ ತಗೊಂಡ್ವಿ ಸರ್. ಹೋದ್ಸಲಿ ಅನ್ಯಾಯ ಮಾಡೋರು ಅಂತ ನಾವೇ ಟಿವಿ ಅವ್ರು ಕರೆಸಿ ಎಲ್ಲ ಮಾಡಿದ್ಕೆ ಅವರು ತಿರ್ಗಾ ಆಕ್ಷನ್ ಮಾಡ್ತೀವಿ ಅಂದ್ರು ಸರ್. ನಾವು ತಗೋಬಿಡ್ತೀವಿ ಅಂದ್ಬಿಟ್ಟು ಆನ್ಲೈನ್ ಹಾಕ್ಬಿಟ್ರು ಸರ್. ಇವರು ನಮ್ಗೆ 10 ಲಕ್ಷ ಬಂದಿದಾಗ ಕೊಡ್ಬೇಕಾಗಿತ್ತಲ್ವ ಸರ್, ಯಾಕೆ ಕೊಡ್ಲಿಲ್ಲ ಸರ್? 3 ವರ್ಷ ಹಾಕ್ಬಿಟ್ರು ನಮ್ಗೆ. ಅವಾಗ ಟಿವಿ ಅವರೆಲ್ಲ ಬಂದು ನಮ್ಗೆ ಆಕ್ಷನ್ ಮಾಡ್ಕೊಟ್ಟವ್ರೆ. ಇಲ್ಲಿ ನೋಡಿದ್ರೆ ಚಪ್ಪಲಿ ಸ್ಟ್ಯಾಂಡ್ ಆಕ್ಷನ್ ಮಾಡದೆ ಹೋದ್ರು. ಯಾಕೆ ಅಂತ ಕೇಳಿದ್ರೆ MLA ಹೇಳವ್ರೆ ನಮ್ಮ ಇಷ್ಟ ಅಂತ ಇವ ಬೈದ್ರು. ಕಮಿಷನ್ ಹತ್ರ ಈಗ 15 ದಿನನೂ ಹೋಗಿ ಲೆಟರ್ ಕೊಟ್ಟಿದ್ದೀನಿ ಸರ್. 20 ಆಕ್ಷನ್ ಮಾಡ್ತಾ ಇದ್ರು. ಇಷ್ಟು ದಿವಸ ಆಕ್ಷನ್ ಮಾಡಿಲ್ಲ, ಫ್ರೀ ಬಿಟ್ಟಿದ್ದಾರೆ. ಬೊಂಬೆ ಅಂಗಡಿಗಳು ಫ್ರೀ ಆಗಿ ಮಾಡ್ತಾ ಇದಾರೆ, ಒಂದು ಸಿಲೆ ಬಾಡಿಗೆ ಕಟ್ಸ್ಕೊಂಡಿಲ್ಲ. ಈಗ ಎಳ್ನೀರ್ ಅಂಗಡಿ ನೋಡಿ, ಈ ಎಳ್ನೀರ್ ಅಂಗಡಿ ಹಾಕಿದ್ದಾರೆ. ಈಗ 3 ತಿಂಗಳು ಹಿಂದೆ ಹಾಕಿದ್ದಾರೆ. 50 ರೂಪಾಯಿ ಎಳ್ನೀರ್ ಮಾಡ್ತಾರೆ, ಅವ್ರದ್ದು ಲೆಕ್ಕ ಇಲ್ಲ, ನಮ್ಮದು ಮಾತ್ರ ಲೆಕ್ಕ. ಈಗ ಇಒ ಜೊತೆಗೆ ಇಒದು ಅವ್ರ ಪಾಡಿಗೆ ಅವ್ರು ಇದ್ ಮಾಡಿದ್ದಾರೆ. ಇದು ಇಷ್ಟೇ ಮಾಡ್ಬೇಕು ಅಂತ ಯಾರು ಗೌರ್ಮೆಂಟ್ ಅವರು ಹೇಳಿಲ್ಲ, ಏನು ಹೇಳಿಲ್ಲ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಚಾಮುಂಡಿ ಬೆಟ್ಟಕ್ಕೆ ಹೋಗಿ ದೇವಸ್ಥಾನ ಮೈಸೂರಲ್ಲಿ 40 ರೂಪಾಯಿ ಕಾಯಿ, ಅಲ್ಲಿ ಯಾಕೆ ಕೇಳಲ್ಲ? ಆಕ್ಷನ್ ದೇವ್ರಿಗೆ ಮಾಡೋದಕ್ಕೆ ಕೊಡೋದಕ್ಕೆ ಒಂದು ಮನಸ್ಸಾಕ್ಷಿ ಅವ್ರಿಗಿರ್ಬೇಕು. ಲಾಭ ಬಂದ್ಬಿಟ್ಟು ಯಾವ್ದ್ರಲ್ಲಿ ಇಕ್ಬೇಕು, ಎಷ್ಟು ಇಕ್ಬೇಕು ಅಂತ ಒಂದು ನೀತಿ ಇರಬೇಕು. ದೇವ್ರಿಗೆ ಹೆಂಗೆ ಮಾಡಿದ್ರೆ ಇನ್ನು ಮನುಷ್ಯರಿಗೆ ಏನು ಮಾಡ್ತಾರೆ ಇವರೆಲ್ಲ? ಇಷ್ಟೊಂದು ಮಾತಾಡ್ತಾ ಇದ್ದಾರೆ ಅವರು. ನೋಡಿದ್ರೆ ಬೇಜಾರಾಗುತ್ತೆ. ಏನೋ ದೇವಸ್ಥಾನಕ್ಕೆ ಬಂದಿದ್ವಿ, ಪೂಜೆ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ಲಾಭ ಎಲ್ಲ ಓಕೆ, ಎಲ್ಲ ಬಗ್ಗೆ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಲಕ್ಷ್ಮೀ ನರಸಿಂಹ. ಯಾಕೆ ಇಷ್ಟು ಬೆಲೆ ಅಂತ ಭಕ್ತರು ಬಂದು ಅಲ್ಲಿ ಪೂಜಾ ಸಾಮಗ್ರಿಗಳನ್ನ ಕೊಂಡ್ಕೊಳ್ಳೋದಾದ್ರೂ ಹೇಗೆ ಇಷ್ಟು ಬೆಲೆ ಏರಿಕೆ ಆದ್ರೆ? ದಿವ್ಯ, ಏನು ಬೆಂಗಳೂರಿನ ಸುಪ್ರಸಿದ್ಧ ಧಾರ್ಮಿಕ ಪುಣ್ಯಕ್ಷೇತ್ರಗಳಲ್ಲಿ ಒಂದಾದಂತಹ ದೊಡ್ಡ ಗಣಪತಿ ದೇವಸ್ಥಾನ ಅಂದ್ರೆ ಏನು ಬಸವನಗುಡಿಯ ಬುಲ್ ಟೆಂಪಲ್ ಇಲ್ಲಿರ್ತಕ್ಕಂತ ಈ ಒಂದು ಪ್ರಕರಣ ನಡೆತಕ್ಕಂಥದ್ದು. ಕಳೆದ ಹಲವು ತಿಂಗಳುಗಳಿಂದಲೂ ಕೂಡ ಈ ಒಂದು ವ್ಯಾಪಾರಿಗಳಂದ್ರೆ ಏನು ಪೂಜಾ ಸಾಮಗ್ರಿಗಳನ್ನ ವ್ಯಾಪಾರ ಮಾಡತಕ್ಕಂತ ವ್ಯಾಪಾರಸ್ಥರು 1 to double ಅಂದ್ರೆ ವಿಪರೀತವಾಗಿ ಭಕ್ತಾದಿಗಳ ಬಳಿ ಸುಲಿಗೆಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಭಕ್ತಾದಿ ಒಬ್ರು ಇವತ್ತು ಗಲಾಟೆಯನ್ನ ಮಾಡಿರ್ತಕ್ಕಂಥದ್ದು. ಏನಂದ್ರೆ ಏನು ಒಂದು ಬುಟ್ಟಿಯಲ್ಲಿ, ಒಂದು ಕಿಟ್ ನಲ್ಲಿ ತೆಂಗಿನಕಾಯಿ ಇರ್ಬೋದು, ಹೂವಾಗಿರ್ಬೋದು, ಮತ್ತೆ ಕಡ್ಡಿ, ಕರ್ಪೂರ ಈ ತರ ವಸ್ತುಗಳನ್ನೆಲ್ಲ ಸೇರಿಸಿ 150 ರೂಪಾಯಿಯನ್ನ ಚಾರ್ಜ್ ಮಾಡಿ ವಸೂಲಿ ಮಾಡ್ತಾ ಇದ್ರು ಅಂತಕ್ಕಂಥ ಆರೋಪ. ಆದ್ರೆ
ಅದು ಆಕ್ಚುಲಿ 70 ರೂಪಾಯಿ ವರ್ತ್ ಆಗಿರ್ತಕ್ಕಂಥ ಪೂಜಾ ಸಾಮಗ್ರಿಗಳು ಮಾತ್ರ. ಆದ್ರೆ ಇವರು 1 to double ಭಕ್ತಾದಿಗಳನ್ನ ವಸೂಲಿ ಮಾಡ್ತಾ ಇದ್ದಾರೆ. ಇಷ್ಟಾದ್ರೂ ಕೂಡ ಏನು ದೇವಸ್ಥಾನದ ಆಡಳಿತ ಮಂಡಳಿ ಆಗಿರ್ಬೋದು ಮತ್ತು ಏನು ಧಾರ್ಮಿಕ ದತ್ತಿ ಇಲಾಖೆ ಅಂಡರಲ್ಲಿ ಬರ್ತಕ್ಕಂಥ ಈ ಒಂದು ದೇವಸ್ಥಾನದ ಎಕ್ಸಿಕ್ಯೂಟಿವ್ ಆಫೀಸರ್ ಯಾರು ಕೂಡ ಈ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಇಷ್ಟೊಂದು ಸುಲಿಗೆ ಮಾಡ್ತಿದ್ರು ಕೂಡ ಯಾವೊಬ್ಬ ಅಧಿಕಾರಿಯೂ ಕೂಡ ಈ ಬಗ್ಗೆ ಆಸಕ್ತಿ ವಹಿಸ್ತಿಲ್ಲ, ಇದಕ್ಕೆ ಕಡಿವಾಣ ಆಗ್ತಕ್ಕಂಥ ಕೆಲಸ ಮಾಡ್ತಾ ಇಲ್ಲ ಅಂತಕ್ಕಂಥ ಒಂದು ದೂರುಗಳು ಕೇಳಿ ಬಂದಿತ್ತು. ಈ ಹಿನ್ನೆಲೆ ಇವತ್ತು ಭಕ್ತಾದಿಗಳೆಲ್ಲರೂ ಸೇರಿ ಪೂಜಾ ಸಾಮಗ್ರಿ ವ್ಯಾಪಾರ ಮಾಡ್ತಕ್ಕಂಥ ವ್ಯಾಪಾರಸ್ಥರಿಂದ ತಿರುಗಿ ಬಿದ್ದಿದ್ರು. ಇನ್ನು ಆ ಒಂದು ವಿಚಾರವನ್ನ ಗಮನಕ್ಕೆ ಬರ್ತಿದಂತೆ ಅವ್ರೇನ್ ಹೇಳ್ತಾರೆ ಅಂದ್ರೆ, ಈ ನಮಗೆ ಏನು ಟೆಂಡರ್ ಏನು ಸಿಕ್ಕಿತ್ತು, ನಾವು ದುಬಾರಿ ಬೆಲೆಗೆ ಟೆಂಡರ್ ಅನ್ನ ನಾವು ಖರೀದಿ ಮಾಡಿದ್ದೇವೆ, 3 ವರ್ಷಕ್ಕೆ 35 ಲಕ್ಷ ರೂಪಾಯಿ ನಾವು ಕೊಟ್ಟಿದ್ದೇವೆ. ಸೊ ಆದ್ರಿಂದ ಇದು ನಮ್ಗೆ ಅನಿವಾರ್ಯ, ಈ ರೀತಿ ಚಾರ್ಜ್ ಮಾಡಿದ್ರೆ ಮಾತ್ರ ನಾವು ಕೊಟ್ಟಿರ್ತಕ್ಕಂಥ ಟೆಂಡರ್ಗೆ ದುಡ್ಡನ್ನ ನಾವು ವಸೂಲಿ ಮಾಡೋದಕ್ಕೆ ಸಾಧ್ಯ ಅಂತ ಹೇಳಿ ಈಗ ಅವರು ಭಕ್ತಾದಿಗಳನ್ನ ವಸೂಲಿ ಮಾಡ್ತಕ್ಕಂಥ ಒಟ್ಟಾರೆ ಈ ಬಗ್ಗೆ ಧಾರ್ಮಿಕ ದತ್ತಿ ಇಲಾಖೆ ಸಂಪೂರ್ಣವಾಗಿ ನಿರ್ಲಕ್ಷ್ಯ ವಹಿಸಿಕೊಂಡ್ರು. ಇನ್ನಾದ್ರೂ ಕೂಡ ಭಕ್ತಾದಿಗಳ ಹಿತದೃಷ್ಟಿಯಿಂದ ಇದಕ್ಕೆ ಕೂಡಲೇ ಕಡಿವಾಣ ಹಾಕ್ಬೇಕು ಅಂತ ಹೇಳಿ ಇರ್ತಕ್ಕಂಥ ಭಕ್ತಾದಿಗಳು ಆಗ್ರಹವನ್ನ ಮಾಡ್ತಾ ಇರುತ್ತದೆ. ದಿವ್ಯಾ, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.